ಗಣಿಗಾರಿಕೆ ಈ ಪದ ಕೇಳಿದ್ರೆ ತಟ್ಟನೆ ನೆನಪಾಗೋದು ಬಳ್ಳಾರಿ. ಆದರೆ ಬಳ್ಳಾರಿಯಲ್ಲಿ ಕ್ರೇನ್ ಸದ್ದು ಸ್ತಬ್ಧವಾಗಿ ಎಷ್ಟೋ ದಿನಗಳಾಯ್ತು ಬಿಡಿ. ಇನ್ನು ಸ್ವಲ್ಪ ದಿನ ಅಷ್ಟೇ ಗಣಿಗಾರಿಕೆ ಮತ್ತೆ ಆರಂಭವಾಗಲಿದೆ. ಆದರೆ ಈ ಬಾರಿ ಮೈನಿಂಗ್ ನಡೆಯೋದು ಭೂಮಿ ಮೇಲಲ್ಲ, ಬದಲಿಗೆ ಆಗಸದಲ್ಲಿ. ಅಂದಹಾಗೆ ಇಲ್ಲಿ ಮೈನಿಂಗ್ ಮಾಡೋರು ರೆಡ್ಡಿ ಬ್ರದರ್ಸ್ ಅಲ್ಲ, ಅಮೆರಿಕ ಮೂಲದ ಕಂಪನಿ. ಏನಿ ಮೈನಿಂಗ್ ಮಿಸ್ಟ್ರಿ ಅನ್ನೋದೇ ಇವತ್ತಿನ ಸಮಥಿಂಗ್ ಸ್ಪೆಷಲ್ ಬಂಗಾರದ ಗ್ರಹಗಳು. ನವಗ್ರಹಗಳ ಮುಂದೆ ನಿಂತು ಕೈ ಮುಗಿದು ವರ ಕೇಳುವ ಭಕ್ತಿ ಮಾರ್ಗ ಇಂದಿನ ಕಂಪ್ಯೂಟರ್ ಯುಗದಲ್ಲೂ ಬದಲಾಗಿಲ್ಲ. ಆದರೆ ಅದೇ ನವಗ್ರಹಗಳತ್ತ ಬಾಹ್ಯಾಕಾಶದ ಮಾರ್ಗ ಕಂಡುಹಿಡಿದು ಇರೋದು ಬರೀ 9 ಗ್ರಹಗಳಲ್ಲ, 10 ಅಂದ್ರು ವಿಜ್ಞಾನಿಗಳು. ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಂತೆ ಚಂದ್ರನ ಅಂಗಳವು ಹತ್ತಿರವಾಯಿತು. ಇದೀಗ ಎಲ್ಲದಕ್ಕೂ ರೋಬೋಟಿಕ್ ಟಚ್. ಇದೇ ವಿಜ್ಞಾನವೀಗ ಹೊಸದೊಂದು ಅನ್ವೇಷಣೆಗಿಳಿದಿದೆ. ಅದುವೇ ಇತರೆ ಗ್ರಹಗಳಿಂದ ಚಿನ್ನ ತರೋ ಮೆಗಾ ಪ್ರಾಜೆಕ್ಟ್. ಬಂಗಾರ ಬೆಲೆ ಎಷ್ಟೇ ಭಾರವಾದ್ರೂ ಹೆಂಗಳೆಯರು ಇದರಿಂದ ದೂರ ಸರಿಯೋದಕ್ಕೆ ಆಗೋದೇ ಇಲ್ಲ. ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ನೀಡುತ್ತೆ ಈ ಹಳದಿ ಲೋಹ. ಆದ್ರೆ ಚಿನ್ನ ಅನ್ನೋ ಮುನ್ನ ಸ್ವಲ್ಪ ತಡಿಯೇ ಚಿನ್ನ ಅನ್ನುವಂತಾಗಿದೆ ಸದ್ಯದ ಸ್ಥಿತಿ. ಚಿನ್ನದ ಬೆಲೆ ಗಗನಕ್ಕೇರಿರೋದೇ ಇದಕ್ಕೆ ಕಾರಣ. ಆದ್ರೂ ಗೊಣಗಿಕೊಳ್ತಲೇ ಖರೀದಿ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಒಂದೊಮ್ಮೆ ಚಿನ್ನದ ಬೆಲೆ ದಿಢೀರಂತ ಸಿಕ್ಕಾಪಟ್ಟೆ ಕೆಳಗಿಳಿದ್ರೆ ಆಭರಣ ಪ್ರಿಯರು ಎಷ್ಟು ಖುಷಿ ಆಗ್ಬೋದು. ಗೋಲ್ಡ್ ಕಡಿಮೆ ಸಿಕ್ಕಿದ್ರೆ ಯೂಶಲಿ ಎಲ್ಲ ಕಡೆ ಕಡಿಮೆ ಸಿಕ್ಕಿದ್ರೆ ಖುಷಿ ಆಗೇ ಆಗುತ್ತೆ. ನಾವು ಆಬ್ವಿಯಸ್ಲಿ ಹಾಕೊಂಡು ಓಡಾಡ್ಬೋದು ಎಲ್ಲ ಕಡೆ. ಆಭರಣ ಪ್ರಿಯರ ಈ ನಿರೀಕ್ಷೆಯನ್ನ ನಿಜವಾಗಿಸಲೆಂದೇ ಅಮೆರಿಕ ಮೂಲದ ಸಂಸ್ಥೆಯೊಂದು ಭರ್ಜರಿ ಯೋಜನೆಯೊಂದಿಗೆ ಸಜ್ಜಾಗಿದೆ. ಇತರ ಗ್ರಹಗಳ ಬೆನ್ನತ್ತಿ ಚಿನ್ನ, ಪ್ಲಾಟಿನಂ ಹಾಗೂ ಇತರ ಕೆಲವು ಮಹತ್ವದ ಖನಿಜಗಳ ಗಣಿಗಾರಿಕೆ ಮಾಡೋದು ಸದ್ಯ ಸಿದ್ಧವಾಗ್ತಿರೋ ಮೆಗಾ ಪ್ರಾಜೆಕ್ಟ್. ಈ ಯೋಜನೆ ಪ್ಲಾನೆಟರಿ ರಿಸೋರ್ಸಸ್ ಅನ್ನೋ ಅಮೆರಿಕ ಮೂಲದ ಸಂಸ್ಥೆಯ ಕನಸು. ಈ ಯೋಜನೆಗೆ ಆಸ್ಕರ್ ವಿಜೇತ ಚಿತ್ರ ನಿರ್ದೇಶಕ ಜೇಮ್ಸ್ ಕ್ಯಾಮರೂನ್, ಗೂಗಲ್ ಸಂಸ್ಥೆ ಸಿಇಒ ಲ್ಯಾರಿ ಪೇಜ್ ಮತ್ತು ಇತರ ಕೆಲವು ಪ್ರಮುಖರು ಹಣಕಾಸಿನ ಬಲ ತುಂಬಲು ಒಪ್ಕೊಂಡಿದ್ದಾರಂತೆ. ಅಂದಹಾಗೆ ಆರಂಭವಾಗಿ 1 ವರ್ಷವಷ್ಟೇ ಆಗಿರೋ ಪ್ಲಾನೆಟರಿ ರಿಸೋರ್ಸಸ್ ಸಂಸ್ಥೆಯ ಉದ್ಯೋಗಿಗಳ ಸಂಖ್ಯೆ ಬರೀ 20 ಮಂದಿ. ಆದರೆ ಸಂಸ್ಥೆಯ ಯೋಜನೆಯಾದ ಗಗನದಲ್ಲಿ ಚಿನ್ನ ತೆಗೆಯೋದನ್ನ ನೆನೆಸ್ಕೊಂಡ್ರೆ ಅಚ್ಚರಿಯಾಗದೇ ಇರೋದು. ವಿಜ್ಞಾನಿಗಳ ಅಂದಾಜಿನಂತೆ ಬಾಹ್ಯಾಕಾಶದಲ್ಲಿ 1500ಕ್ಕೂ ಹೆಚ್ಚು ಕ್ಷುದ್ರ ಗ್ರಹಗಳಿವೆ. 30 ಮೀಟರ್ ವ್ಯಾಪ್ತಿಯ ಒಂದೊಂದು ಗ್ರಹ ತನ್ನ ಗರ್ಭದೊಳಗೆ ಕನಿಷ್ಠ $50 ಬಿಲಿಯನ್ ಬೆಲೆ ಬಾಳುವಷ್ಟು ಪ್ಲಾಟಿನಂ ಹೊಂದಿದೆಯಂತೆ. ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಸುಮಾರು 2.5 ಲಕ್ಷ ಕೋಟಿ ಬೆಲೆ ಬಾಳೋ ಸಂಪತ್ತು. ಒಂದೊಂದು ಗ್ರಹ ಅಂದಾಜು 2.5 ಲಕ್ಷ ಕೋಟಿ ಬೆಲೆ ಬಾಳುತ್ತೆ ಅಂದ್ರೆ ಎಲ್ಲಾ ಗ್ರಹಗಳನ್ನ ಸೇರಿಸಿ ಲೆಕ್ಕ ಹಾಕಿದ್ರೆ ಅಬ್ಬಾ, ಲಕ್ಷ ಕೋಟಿಗಳ ಸಂಖ್ಯೆ ಗಗನವನ್ನೇ ಚುಂಬಿಸುತ್ತೆ. ಕ್ಷುದ್ರ ಗ್ರಹಗಳು ಕೂಡ ಚಂದ್ರನ ಅಂಗಳದಷ್ಟೇ ಹತ್ತಿರ. ಹಾಗಾಗಿ ತಲುಪೋದು ಕೂಡ ಅಷ್ಟೇ ಸಲೀಸು ಅನ್ನೋದು ಪ್ಲಾನೆಟರಿ ರಿಸೋರ್ಸಸ್ ಸಂಸ್ಥೆಯ ಲೆಕ್ಕಾಚಾರ. ಇದೇ ಲೆಕ್ಕಾಚಾರದೊಂದಿಗೆ ಗಣಿಗಾರಿಕೆಗೆ ಮುಂದಾಗಿರೋ ಸಂಸ್ಥೆ ಇದರಿಂದ ಜಾಗತಿಕ ಅಭಿವೃದ್ಧಿ ದರಕ್ಕೆ ಸಾಕಷ್ಟು ಕೊಡುಗೆ ದೊರೆಯಲಿದೆ ಅಂತ ಹೇಳಿದೆ.
ಗಣಿಗಾರಿಕೆ ಅಂದಮೇಲೆ ಕೆಲಸ ಜೋರಿರುತ್ತೆ, ಕಾರ್ಮಿಕರು ಸಿಕ್ಕಾಪಟ್ಟೆ ಬೇಕಾಗ್ತಾರೆ. ಆದ್ರೆ ಕಾರ್ಮಿಕರನ್ನ ಬಾಹ್ಯಾಕಾಶಕ್ಕೆ ಹೇಗ್ ಕರೆದೊಯ್ತಾರೆ? ಎಲ್ರಿಗೂ ಆಮ್ಲಜನಕ ಹೇಗ್ ಪೂರೈಸ್ತಾರೆ? ನಿಜಕ್ಕೂ ಕಾರ್ಮಿಕರು ಅಲ್ಲಿ ಬದುಕುಳಿತಾರಾ? ಈ ಎಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡ್ಬೋದು. ಆದ್ರೆ ಇದ್ಯಾವುದರ ರಿಸ್ಕೇ ಇಲ್ಲಿಲ್ಲ. ಯಾಕಂದ್ರೆ ಈ ಕ್ಷುದ್ರ ಗ್ರಹಗಳಲ್ಲಿ ಗಣಿಗಾರಿಕೆ ಮಾಡೋರು ಮನುಷ್ಯರಲ್ಲ, ಬದಲಿಗೆ ರೋಬೋಟ್. ಈ ವಿಶೇಷ ಯೋಜನೆಗೆಂದೇ ವಿಶೇಷ ರೋಬೋಟ್ ಸಿದ್ಧಪಡಿಸಲಾಗುವುದು. ಗಗನನೌಕೆಯ ಮೊದಲ ಯಾನದಲ್ಲಿ ರೋಬೋಟ್ ಜೊತೆಗೆ ವಿಶೇಷ ಟೆಲಿಸ್ಕೋಪ್ ಅಳವಡಿಸಲಾಗುವುದು. ಈ ಟೆಲಿಸ್ಕೋಪ್ ಗ್ರಹಗಳ ಯಾವ ಯಾವ ಭಾಗದಲ್ಲಿ ಅಮೂಲ್ಯ ಖನಿಜಗಳು ದೊರೆಯುತ್ತವೆ ಅನ್ನೋದನ್ನ ಪತ್ತೆ ಹಚ್ಚುತ್ತೆ. ಬಳಿಕ ಟಾರ್ಗೆಟ್ ಫಿಕ್ಸ್, ಮುಂದಿನದ್ದೆಲ್ಲ ಆಗಿಯೋ ಕೆಲಸ. ಆದ್ರೆ ಇದೆಲ್ಲ ಸಾಧ್ಯವಾಗಬೇಕು ಅಂದ್ರೆ ವಿಶೇಷ ರೋಬೋಟ್ಗಳು ಸಿದ್ಧವಾಗಬೇಕು, ವಿಶೇಷ ಗಗನನೌಕೆ ಸಿದ್ಧವಾಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ಲಾನೆಟರಿ ರಿಸೋರ್ಸಸ್ ಕಂಪನಿಯ ಈ ಯೋಜನೆಗೆ ನಾಸಾ ಬೆಂಬಲ ಬೇಕೇ ಬೇಕು. ಇದೆಲ್ಲವೂ ಸರಾಗವಾಗಿ ಆಗಿ ಕ್ಷುದ್ರ ಗ್ರಹಗಳಲ್ಲಿನ ಚಿನ್ನ ತೆಗಿಬೇಕು ಅಂದ್ರೆ ಭರ್ತಿ 10 ರಿಂದ 15 ವರ್ಷಗಳಾದ್ರೂ ಬೇಕೇ ಬೇಕು. ಪ್ಲಾನೆಟರಿ ರಿಸೋರ್ಸಸ್ ಸಂಸ್ಥೆಯ ಈ ಯೋಜನೆಗೆ ನಾಸಾ ಯಾವ ರೀತಿ ಬೆಂಬಲವಾಗಬಲ್ಲದು? ಅಲ್ಲದೆ ಭೂಮಿಯಲ್ಲಿ ಚಿನ್ನದ ಗಣಿಗಾರಿಕೆ ನಡೆಸೋ ವಿಧಾನಕ್ಕೂ ಬಾಹ್ಯಾಕಾಶದಲ್ಲಿ ಗಣಿಗಾರಿಕೆ ನಡೆಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆಯಾ? ಒಂದೊಮ್ಮೆ ಮುಗಿಲಿನ ಬಂಗಾರ ಭೂಮಿಗೆ ತಲುಪಿದ್ರೆ ಚಿನ್ನದ ದರ ಕುಸಿಯುತ್ತಾ? ಇದೆಲ್ಲವನ್ನ ತಿಳ್ಕೊಳ್ಳೋಣ ಒಂದು ಪುಟ್ಟ ಬ್ರೇಕ್ನ ನಂತರ.